ಬೇಕಾಗಿಲ್ಲ ನಮಗೆ, ಅಲ್ಲಿಂದ ಕ್ಲಿಯರೆನ್ಸ್ ಇದೆ ನೋಡ್ಕೊ. ಪರವಾಗಿಲ್ಲ, ಇದು ಇಲ್ಲ ಅಂದ್ರೆ ಪರವಾಗಿಲ್ಲ. ಹೇಳೋ ಹೋಯ್ತಲ್ಲ ಸರಿ. 88 ಅಡಿಯಿಂದ ಫಿಲ್ಟರ್ ಕೇಸಿಂಗು. ಅಲ್ಲಿಂದ ಕ್ಲಿಯರೆನ್ಸ್ ತಗೊಂಡ್ಬಿಡ್ಕೊ ಬೆಳಗ್ಗೆ. ನಿಮಗೆ ಈ ಜಾಗದಲ್ಲಿ ಒಂದು ಗಾಡಿ ಬಿಡಬೇಕು. ಎಷ್ಟದು 86, 85. 98 ಅಡಿಗೆ ಫಸ್ಟ್ ಇಲ್ಲಿ ಕೆಳಗಡೆ ಹೋಗ್ಬೇಕು. ಹೋದ್ರೆ ಮೋಟ್ರು ಹೋದ್ರೆ ರಾಡ್ ಹೋಯ್ತು, ಬಿಟ್ಟು ಹೋಯ್ತು, 4 ಇಂಚು ಬಿಟ್ಟು ಹೋಯ್ತಲ್ಲ. ಅದೇ ಟ್ರೈ ಮಾಡಿ, ಅಲ್ಲ ಇಲ್ಲ, ಹೇಳ್ಬಿಟ್ಟು ನಿಧಾನಕ್ಕೆ ಹೋಯ್ತು, ಬಿಟ್ಟು ಹೋಗಿ ಆಚೆ ಬಂತು. ಇನ್ ಕೇಸು ಯಾಕಂದರೆ ಫುಲ್ಲು ಡ್ಯಾಮೇಜ್ ಆಗಿರೋದ್ರಿಂದ 4 ಇಂಚು ಬಿಟ್ಟು ಫುಲ್ಲಾಗಿ ಪ್ರೆಸ್ಸಿಂಗ್ ಮಾಡಿದ್ವಿ 2-3 ಸಲ. ಪ್ರೆಸ್ಸಿಂಗ್ ಮಾಡಿದ್ರೆ ಅದರಲ್ಲೇ ಕಿತ್ಕೊಂಡ್ಬಿಡ್ಬೇಕು. ಪ್ರೆಸ್ಸಿಂಗ್ ಮಾಡಿದ್ವಿ, ಅಲ್ಲಿಂದ ನಿಧಾನ ಬಿಟ್ಕೊಂಬಿಟ್ಟಾಯ್ತು. ಬಾಟ್ಲು ಕಟ್ಕೊಂಡ್ಬಿಟ್ಟು ಆಗೋಯ್ತು. ಹಾಂ, ಬಾಟಮಲ್ಲಿ ಬಾಟ್ಲು ಕಟ್ಬಿಟ್ಟು ಬಾಟ್ಲು ಕಟ್ಕೊಂಡು ಬಿಡ್ಬೇಕು ಭಾಳ ಮೋಟ್ರು. ನೋಡಿ ಇಲ್ಲಿವರೆಗೂ ಅದಾದಮೇಲೆ ನೀಟಾಗಿದೆ ನೋಡೋಣ. ಅದಾದ್ಮೇಲೆ ಸಿಟ್ರ ಇಲ್ಲ, ನಾನು ಅವನ್ನ ಕರ್ಕೊಂಡ್ಬಿಟ್ಟು ನಿಧಾನಕ್ಕೆ ಬಾಟ್ಲು ರೆಡಿ ಮಾಡ್ಕೊಂಡು. ಅದಕ್ಕೆ ಹೇಳಿದ್ದೆ, ಸುಮ್ಮನೆ ಫಸ್ಟ್ ನಮಗೆ ಕ್ಯಾಮ್ರಾ ಬಿಟ್ಕೊಂಡ್ಬಿಟ್ರೆ ಕ್ಲೀನಾಗಿ ಗೊತ್ತಾಗುತ್ತೆ. ಔಷಧಿನ ತಿಳ್ಕೊಂಬಂದು 145 ಇದು 114 ಕಡೆ ವರೆಗೂ ಅಷ್ಟಿದೆ. ಅದಾದಮೇಲೆ ನಿಮಗೆ ಏನಿಲ್ಲ, ತೊಂದರೆ ಇಲ್ಲ. ಬಾಟಮಲ್ಲಿ ಇರೋದು ಚೆಕ್ ಮಾಡ್ತೀನಿ ಫುಲ್. ಅಲ್ಲಿ 9ನೇ ಕ್ಲಾಸಲ್ಲಿ ಹಂಗೆ ಕಲ್ಲು ಚುಚ್ಕೊಂಡ್ಬಿಟ್ಟಿತ್ತು ಬಿಟ್ಟಿರೋದಲ್ಲಿ. ಪ್ರೆಸ್ ಮಾಡಿದ್ರೆ ಹೊರಡೋಗುತ್ತೆ, ಎತ್ತಿದ್ರೆ ಆಚೆ ಬರ್ತೀವಿ. ಕಲ್ಲು ಪೈಪ್ ಪ್ರೆಸ್ಸಿಂಗ್ ಆ ಥರ ಆಗೋಯ್ತು. ಲಾಸ್ಟಿಗೆ ಬಾಟ್ಲಿ ಕಳ್ಕೊಂಡು ಜೀಪಲ್ಲಿ ಹಾಕ್ಕೊಂಡು 3 ಸಲ ಬಿಟ್ಟಿ ಚಿತ್ರ ಪಡ್ಕೊಂಡು ಹೊರಡೋಗ್ಬಿಟ್ಟು. ಆ ವಾಟರ್ ಲೆವೆಲ್ಲೇ ಹೊಡಿಯೋದದು. పైన ఏదో సేమ్ టైమ్స్ ఫోనే ఎత్తలేదు. వాటర్ ఎందుకు సెట్ ఉంటుంది? 77 అయిపోయిన తక్షణ మాట పిలుస్తా. అది 2 అయిపోతే ఒక పని అయిపోతుంది. ఓకే వాడికి యాభై పనిలేదు చెప్పు. ತೋರಿಸ್ತಾನೆ ಬಟ್ ಫಿಲ್ಟ್ರಲ್ಲಿ ಗೊತ್ತಾಗಲ್ಲ ಅಣ್ಣ. ಅದು ಸಿಲ್ಟಲ್ಲಿ ಗೊತ್ತಾಗುತ್ತೆ. ಫಿಲ್ಟ್ರ್ ಪೈಪ್ ಇದೆಯಲ್ಲ ಅದ್ರಲ್ಲಿ ಗೊತ್ತಾಗಲ್ಲ, ಅಲ್ಲಿ ಬೀಳೋ ಥರ ಕಾಣಿಸಲ್ಲ. ಸರ್ ಸಿಲ್ಟಲ್ಲಿ ಬರುತ್ತೆ, ಮಣ್ಣು ಬರುತ್ತಾ ಸಿಟ್ಟು ಬರುತ್ತಲ್ಲ ಅವಾಗ ಗೊತ್ತಾಗುತ್ತೆ. ಇದೆಲ್ಲ పైప్ పట్టుకుంటే అటు పేరు కట్టదు. 20,000 ఖర్చు చేసి వేరే తెచ్చి అంత పేరు కొంటే ఎక్కువ పోవాలా అనే దానికి అది రెండు పేరు మిగిలిన కదా. ఏం చేసేసిన మోటర్ యూజ్ చేస్తే ప్రాబ్లం లేదు, కరెక్ట్గా ఉంది. ఇది క్లియర్గా ఉంది అంటే ఇది క్లియర్గా ఉంది అంటే నేను మోటర్ ఇచ్చేసి రెడీ చేస్తాను. ಅದು ಮೇಲೆ ಕೂತು ಇದು ಟೈಮ್ ಸಂಪುಗೆ ಇದು ಪಕ್ಕದಲ್ಲಿ ಕೂತಲ್ಲ, ಇದು ಮೇಲೆ
ಹಾಂ ಸರಿ ಹಾಕ್ಸ್ಕೊಂಬಿಡಿ ಆಮೇಲೆ ಇದು ಐಸೋಲಿ ಸೂಪರು ಸೋಪ್ ಹಾಕಿ ಕೆಮಿಕಲ್ ಅದು ಇವಾಗ ಐಸೋಲಿ ಸೂಪರ್ ಕಾಂಟ್ಯಾಕ್ಟ್ ಮಾಡಬೇಕು ಮಾಡ್ತಾ ಇರೋದು ನೆಕ್ಸ್ಟ್ ಪ್ಯಾಂಟ್ ಕೊಡೋದಾಗುತ್ತಲ್ಲ ಇಲ್ಲೊಂದು ಡ್ಯಾಮೇಜ್ ಅದೇ ಪ್ಯಾಂಟ್ ಕೊಡೋದಾದ್ಮೇಲೆ ಇಲ್ಲ ಅಂತೀರಾ ಇಲ್ಲಾಂದ್ರೆ ಆಂಟಿ ಹತ್ರ ಹಾಂ ಅದೇ ಇವಾಗ ಇವ್ರು ಮಾಡೋದು ಜುಲೈಗೆ ಮಾಡೋದು ಸೋಮವಾರ ಲಾಸ್ಟ್ ಡೇಟ್ ಅಂತ ಸೋಪ್ ಫ್ಯಾಕ್ಟ್ರಿದು ಏನಾದ್ರು ಮಾಡೋರು ಏನಾದ್ರು ಹಾಕೋಕ್ಕಾಗುತ್ತಾ ಅಂತ ಕೇಳಿದ್ದು ಹಳೆ ಪ್ರೊಡಕ್ಷನ್ ಕ್ಲಿಯರ್ ಮಾಡ್ತಾರೆ ಹಾಂ ಅದಕ್ಕೆ ಇಲ್ಲಾಂದರೆ ಆಂಟಿ ಅವ್ರ ಹತ್ರ ಮಾತಾಡ್ತೀನಿ ವಿಚಾರಿಸ್ತೀರಾ ಅದಾದ್ಮೇಲೆ ಕ್ಲಿಯರ್ ಆಗೈತೆ. ಕೇಳ್ಬಿಟ್ಟು ಹೇಳ್ತೀರಾ ಕೆಮಿಕಲ್ ಯಾವ್ದು ನೋಡಿದ್ರೆ ಗೊತ್ತಿಲ್ಲ ಅವ್ನು ಕೊಟ್ಟಿದ್ದಾರಂತೆ ಇದನ್ನು ಸೋಮವಾರ ಲಾಸ್ಟ್ ಸೋಮವಾರ ಕೇಸಿಂಗ್ ಇರೋದು ಅದಕ್ಕೆ ಏನಾದ್ರು ಆಗಲಿಕ್ಕೆ ಶುಕ್ರವಾರ ಕೇಸಿಂಗ್ 240 ಎಂಡ್ ಅವ್ರು ಇವತ್ತು ಅಪ್ಡೇಟ್ ಮಾಡ್ತಾರೆ ಅಂತ ಆಗಿದ ತಕ್ಷಣ ಕಲ್ ಬಂದೈತಿ. ಯಾರು ಕೆಮಿಕ್ಸ್ ಇಲ್ಲ ಓಕೆ 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 ಫುಲ್ ಬೋರ್ಡ್ ರಶ್ ಹೆವಿ ಬೋರ್ಡ್ ರಶ್ ಇದೆ. ಅದಕ್ಕೆ ಫಿಲ್ಟರ್ ಬ್ಲಾಕ್ ಆಗಿದ್ದು ಬಂದರೆ ಇರೋದು ಬೋರ್ಡ್ ತುಂಬದಷ್ಟೇ ಪಳಕೆ ಕೇಳ್ಬಿಟ್ಟು ಚಾಲೆಂಜ್ ಇದು ಇದೆಯಾ ಇದು ನೋಡಿ ಸರ್ ಇದು ಹೆಂಗಾಗೈತೆ. ಇದ್ರಲ್ಲಿ ಬೋರ್ಡ್ ಜಾಸ್ತಿ ಇತ್ತು ಬೋರ್ಡ್ ರಶ್ಶು ಅದಕ್ಕೆ ಲಾಕ್ ಆಗಿದ್ದು ಫಿಲ್ಟರ್ ಈಗ ಅದು ಕಟ್ಟಾಗ್ಬಿಟ್ಟೈತೆ. ಇವ್ರು ಹೆಂಗ್ ಚಾಲೆಂಜು ಆಗೋಣ ಈಗ ನಾನು ಬಿಟ್ಬಿಡ್ತೀನಿ ನಾನು ಆಯ್ತು. ನಾನು ಇಷ್ಟು ಕಷ್ಟಪಟ್ಟು ಇಷ್ಟು ಖರ್ಚು ಮಾಡಿ ಬಿಟ್ಬಿಟ್ಟು 50,000 ಖರ್ಚು ಮಾಡಿಸೋದು ಇದಕ್ಕೆ ಹಾಂ ಬಟ್ ಬಿಟ್ಮೇಲೆ ತೆಗಿಯೋಕ್ಕಾಗುತ್ತಾ ಏನು ಇದಕ್ಕಿನ ಇನ್ನೊಂದು ಚಿಕ್ಕದು ಬರುತ್ತೆ ಬೀಫೋರು ಅದನ್ನ ಹಾಕ್ಬೋದು. ಅದನ್ನು ಹಾಕ್ಬೋದು ಅಂದರೆ ಇಷ್ಟೇ ಇರುತ್ತೆ ಮೋಟ್ರ್ ಅದು ಮೋಟ್ರು है ऊपर है ना तुम्हारा रूम के पास हाँ ಇಷ್ಟೇ ಇರುತ್ತೆ ಅವ್ನ ಜೊತೆ ಒಂದು 2 ಟೈಮ್ ತಗೊಂಡು ಇಷ್ಟೇ ಇರುತ್ತೆ ಹೌದಾ ಮೋಟ್ರ್ ಇಷ್ಟೇ ಇರುತ್ತೆ. ಇದು ನೋಡಿ ಅಣ್ಣ ಇದು ಇದೆಯಲ್ಲ ಹ್ಞೂ ಇದು ಎಲ್ಲಿಂದ ಶುರು ಅಂತಂದ್ರೆ ಆರ್ನೂರು ಅಡಿಯಿಂದ 6 ಅಡಿ ಆರು ಬೋರ್ ಹಾಕ್ಸೋದಿಲ್ಲ ಸರ್ 278 ಇಂದ ಅದೇ ಸೋರ್ಸ್ ಇರೋ ಜಾಗದಿಂದಾನೆ 278 ಅಲ್ಲಿ ಬೋರ್ಡ್ ರಶ್ ಬಂದಿದೆ. ಹೆವಿ ಬೋರ್ಡ್ ರಶ್ ಹ್ಞೂ 278 ಬಟ್ ಫಿಲ್ಟರ್ ಪೈಪ್ ಕಟ್ಟಾಗಿದೆ. ಹ್ಞೂ ಫಿಲ್ಟರ್ ಪೈಪು 240ಗೆ ಎಂಡು 240ಗೆ ಎಂಡ್ ಆಗೈತೆ. ಹಾಂ 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 278ವರೆಗೂ ಫಿಲ್ಟರ್ ಪೈಪ್ ಇಲ್ಲ ಇಲ್ಲ ನೋಡಿ ಖಾಲಿ ಇದೆ. ಇಲ್ಲಿ ನೋಡಿ ಇದು ಹೆವಿ ಬೋರ್ಡ್ ರಶ್ ಇದು. ಹ್ಞೂ ಅಲ್ಲದೆ ಕೆಳಗಡೆ ಫಿಲ್ಟರ್ ಬೇಕು ನೋಡಿ ಇದೆಲ್ಲ ಹೆವಿ ಐತೆ ಇಲ್ಲ ಇದು ನೋಡಿ ಇದೆಲ್ಲ ಹೆವಿ ಬೋರ್ಡ್ ರಶ್ ಹೆವಿ ಬಂಡೆ ಥರ ಐತೆ ನೋಡಿ. ಅದೇ ಒಳ್ಳೆ ನೀರು ಬಂದಿದ್ದು ಗ್ಯಾಪು ಇದಾದಮೇಲೆ ಫಿಲ್ಟರ್ ಪೈಪ್ ಐತಿ ಇಲ್ಲಿ ಇಲ್ಲಿಂದ ಶುರು ಆಗೈತೆ. ಸೆಂಟ್ರಲ್ ಕಟ್ಟಾಗಿರೋದು ಇವರು ಮೋಟ್ರನ್ನ ಒಂಚೂರು ತಿರುಗಿಸಿ ಇಷ್ಟು ಹೋದ್ರೆ ಸಾಕು ನನಗೆ ಹತ್ತಡಿನೇ ಅದು ಇರೋದು ಅಲ್ಲಿ ಇಲ್ಲ 400 ಅಡಿಗೆ 290 290 400 290 ಇಲ್ಲ 290 ಇರುತ್ತೆ ಏನು ಬೋರು ಬೋರ್ 500 ಹೊಡೆದಿದ್ದು ಮೊನ್ನೆ ಮುಂಚೆ 100 ಅಡಿ ಮುಚ್ಚೋಯ್ತು ಅದೇ 390 390 ಹಾಂ ಅದು ನಮ್ಗೆ ನೀರು ಬಂದಿದ್ದ ಗ್ಯಾಪ್ ಅದೇ ಹಾಂ ಫುಲ್ ಡ್ಯಾಮೇಜ್ ಆಗೈತೆ. ಈ ಫೋಟೋ ಬಿಡ್ಬೇಕು ಫಿಲ್ಟರ್ ಕೇಸಿಂಗ್ ಮಾ ಕುಕ್ಕತ್ತೈತೆ ಹೋಗಿ ಈ ಜಾಗದಲ್ಲಿ
ಸಖತ್ತೈತೆ ಕ್ಯಾಮ್ರಾ. ಯಾಕಂದರೆ ಒಂದು ನೀರು ಸೋರ್ಸ್ ಚೆನ್ನಾಗಿದೆ ಇದು. ಒಳ್ಳೆ ಫೋರ್ಸ್ ಇದೆ. ಆ 250 ಪೈಪ್ ಇತ್ತಲ್ಲ ಅದೇನಾಯ್ತು ಹಿಂದ್ಗಡೆದು? ಯಾವುದು ಅದು ಯಾವ ಅದೇ ಎಲ್ಲ ಒಂದು ಕಡೆ ಕಚ್ಕೊಂಡೈತಾನೆ ಅಷ್ಟೇ ಅದು. ತೆಗೆಸ್ಬಿಟ್ರೆ ಹೋಗುತ್ತೆ. ಹಾಂ ಇಲ್ಲಿ ನೋಡಿ, ಇಲ್ಲಿ ಹಾಕಾಗೈತೆ ನೋಡಿ. ಬಟ್ ಏನಾದರೂ ಕ್ಯಾಮ್ರಾ ತಳ್ಳಕ್ಕಾಗಲ್ಲ ನೋಡಿ, ಕ್ಯಾಮ್ರಾ ತಳ್ಳಕ್ಕಾಗಲ್ಲ. ಆದರೆ ಆ ಮೋಟ್ರು ಮೋಟ್ರು ಬಾರಕ್ಕೆ ಏನಾದರೂ ಇದು ಸರ್ ಇದು ಕಾಣಿಸ್ತಾ ಇದೆಯಲ್ಲ ಅಡ್ಡ ಬಿದ್ದಿದೆ ನೋಡಿ. ಈ ಒಂದು ಏನಪ್ಪ ಅಂದರೆ ನಿಮ್ಮ ಮೋಟ್ರು ಬಾರಕ್ಕೆ ಏನಾದರೂ ಹೋದ್ರೆ ಕೆಳಗಡೆ ಹೋಗುತ್ತೆ. ಇಲ್ಲ ರಾಡ್ ಕೆಳಗಡೆ ಹೋಯ್ತಲ್ಲ, ತಿರ್ಗಾಗ ರಾಡ್ ಎತ್ತುವಾಗ ಬಿದ್ದಿರೋದು ಇದು. ಇಲ್ಲಿ ಹೋಯ್ತಾ ಇಲ್ಲ ಈಗ. ಹಾಂ ಹೋಗಲ್ಲ ಇದು ಕೆಳಗಡೆ ಕ್ಯಾಮ್ರಾ. ಅದು ಕೆಳಗಡೆ ಕ್ಯಾಮ್ರಾ ಹೋಗಲ್ಲ. 300 ಅಡಿ. ಹಲೋ ಏಯ್ ಇಂದಾನೆ ಒಂದು ನಿಮಿಷ ಅಲ್ಲ ವಿಡಿಯೋ ಕಾಲ್ ಮಾಡ. ಟೈಲ್ಸ್ಗೆ ವಿಡಿಯೋ ಆನ್ ಮಾಡ್ರ ಇಲ್ಲ ಲಾಸ್ಟ್ ಪೋ. ಏಯ್ ಮೇಲೆ ಕೊಡ. ಪುನಃ ಲೆಫ್ಟ್ ಪಿನ್ನಾಡ ಪೋ. ಹಾಂ ಗೇಟ್ ಓಪನ್ ಮಾಡಿ ಒಳಗಡೆ ಹೋಗು. $270. ಬಟ್ ಇದು ನೋಡ ಕ್ಯಾಮ್ರಾ ಟೈಲ್ಸ್ ಇದೆ ನೋಡು. ವೆಯ್ಟ್ಲೆಸ್. ಅದ್ರ ಮೇಲ್ಗಡೆ ಆಯ್ತು. ಮೋಟ್ರು ವೆಯ್ಟಿಗೆ ಹೋಗ್ಬಿಡುತ್ತೆ. ಹೋದ್ರೆ ಹೋಗುತ್ತೆ. ಅದ್ರ ಮೇಲ್ಗಡೆ ಆ ಮೆಟ್ಲತ್ತು. ಹಾಂ ಏಯ್ ಇನ್ನೊಂದು ಮೆಟ್ಲಿತ್ತು ಆ ಮೆಟ್ಲತ್ತು ಮೇಲ್ಗಡೆಗೆ. ಡೆಪ್ತು 300 ಅಡಿನಾ? 500 ಅಡಿ ಇತ್ತು, 100 ಅಡಿ ಮಿಚ್ಕೊಂಡಿತ್ತು, 400 ಅಡಿ ಇತ್ತು, 390 ಇತ್ತು. 390. ಹಾಂ ಮೊನ್ನೆ ಲಾಸ್ಟ್ ನಾವು ರಾಡ್ ಬಿಡುವಾಗ ಹಾಂ 390 ಅಂತ ಆಲ್ಮೋಸ್ಟ್ ತಿರ್ಗಾ 100 ಅಡಿ ಮಿಚ್ಕೊಂಡಿದ್ದ. ಮುಚ್ಚಿಲ್ಲ, ಕ್ಲೋಸ್ ಆಗಿದೆಯಲ್ಲ. ಮೇಲ್ಗಡೆ ರಾಡ್ ಎತ್ತು ಅಲ್ಲೆಲ್ಲ ಇದೆ ನೋಡು. ಇರುತ್ತೆ. ಅಲ್ಲಿ ನೋಡು. ಹಾಂ ಈಗ ಇದನ್ನು ಹ್ಞೂನಮ್ಮ ಅಲ್ಲಿ ಡ್ಯಾಮೇಜು ಇಲ್ಲಿ ಡ್ಯಾಮೇಜು ಅಲ್ಲಿ ಡ್ಯಾಮೇಜ್ ಎಲ್ಲ